ನಮಸ್ಕಾರ. ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾಲು ಮಹತ್ವದ್ದು. ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅವಶ್ಯ. ಸಿಪಿ ರಾಧಾಕೃಷ್ಣನ್. ಆರೋಗ್ಯ ಜಾಗೃತಿಯಲ್ಲಿ ದೇಶ ಮುಂಚೂಣಿ. ಭಾರತೀಯ ಔಷಧಗಳಿಗೆ ಜಾಗತಿಕ ಮನ್ನಣೆ. ಸಚಿವ ಜೆಪಿ ನಡ್ಡಾ. ಅರಣ್ಯ ಪ್ರದೇಶದಲ್ಲಿ ಸಫಾರಿ ಹಿನ್ನೆಲೆ. ಸಚಿವರು ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಹಾಗೂ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುವುದು ಅಗತ್ಯ. ರೈತರ ಹಿತ ಕಾಪಾಡಲು ಆರ್ ಅಶೋಕ ಒತ್ತಾಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚೆನ್ನೈನಲ್ಲಿಂದು ನಡೆದ ಡಾ ಎಂಜಿಆರ್ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಪದವಿ ಪ್ರದಾನ ಮಾಡಿದರು. ಈ ವೇಳೆ ವಿಶ್ವವಿದ್ಯಾಲಯದ ಕುಲಸಚಿವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. Bachelor of Business Administration, Shanmugapriya E. Data Science, Bhuvaneshwari B. ಬಳಿಕ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2047ಕ್ಕಿಂತ ಮುಂಚಿತವಾಗಿಯೇ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಭಾರತ ಶೀಘ್ರದಲ್ಲೇ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ. ಇದಕ್ಕೆ ವಿದ್ಯಾರ್ಥಿಗಳ ಪಾಲು ಕೂಡ ಮಹತ್ವದ್ದಾಗಿದೆ ಎಂದರು. ಶಿಕ್ಷಣ ನಿಂತ ನೀರಲ್ಲ. ವಿಶ್ವವಿದ್ಯಾಲಯ ನಂತರವೂ ಅಧ್ಯಯನವನ್ನು ಮುಂದುವರೆಸಬೇಕು. ಹೊಸ ಹೊಸ ಅಧ್ಯಯನಗಳನ್ನು ಕೈಗೊಳ್ಳಬೇಕು. ತಂತ್ರಜ್ಞಾನವು ಬಹಳಷ್ಟು ಬದಲಾವಣೆಗಳನ್ನು ತರುತ್ತಿದೆ. ವಿದ್ಯಾರ್ಥಿಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಎಂದರು. ಇದಕ್ಕೂ ಮುನ್ನ ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಉಪರಾಷ್ಟ್ರಪತಿಯವರಿಗೆ ಗೌರವ ರಕ್ಷೆಯನ್ನು ನೀಡಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿ, ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಮತ್ತು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ತಮಿಳುನಾಡಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ದೆಹಲಿಯ ರಾಯ್ ಪಿಥೋರಾ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ನಾಳೆ ನಡೆಯಲಿರುವ ಭಗವಾನ್ ಬುದ್ಧರ ಪವಿತ್ರ ಪಿಪ್ರಾಹುವ ಅವಶೇಷಗಳ ಅಂತಾರಾಷ್ಟೀಯ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಈ ಪ್ರದರ್ಶನವು ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮತ್ತು ಕೋಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯದ ಸಂಗ್ರಹಗಳಲ್ಲಿ ಸಂರಕ್ಷಿಸಲಾಗಿರುವ ಪಿಪ್ರಾಹುವ ಅಧಿಕೃತ ಅವಶೇಷಗಳು ಮತ್ತು ಪುರಾತತ್ವ ವಸ್ತುಗಳನ್ನು 1 ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಮೊದಲ ಬಾರಿಗೆ ಒಂದೆಡೆ ಒಟ್ಟುಗೂಡಿಸುತ್ತದೆ. 1898ರಲ್ಲಿ ಪತ್ತೆಯಾದ ಪಿಪ್ರಾಹುವ ಅವಶೇಷಗಳು ಆರಂಭಿಕ ಬೌದ್ಧ ಧರ್ಮದ ಪುರಾತತ್ವ ಅಧ್ಯಯನದಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿವೆ ಎಂದು ಪ್ರಧಾನಮಂತ್ರಿ ಕಚೇರಿ ತಿಳಿಸಿದೆ. ಇವು ಭಗವಾನ್ ಬುದ್ಧನಿಗೆ ನೇರವಾಗಿ ಸಂಬಂಧಿಸಿದ ಐತಿಹಾಸಿಕವಾಗಿ ಮಹತ್ವದ ಅವಶೇಷಗಳಲ್ಲಿ ಸೇರಿವೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಪಿಪ್ರಾಹುವ ಸ್ಥಳವನ್ನು ಪ್ರಾಚೀನ ಕಪಿಲ ವಸ್ತುವಿನೊಂದಿಗೆ ಸಂಯೋಜಿಸುತ್ತವೆ. ಇದನ್ನು ಭಗವಾನ್ ಬುದ್ಧನು ವೈರಾಗ್ಯ ತಾಳುವ ಮೊದಲು ತನ್ನ ಆರಂಭಿಕ ಜೀವನವನ್ನು ಕಳೆದ ಸ್ಥಳವೆಂದು ಗುರುತಿಸಲಾಗಿದೆ. ಬೌದ್ಧ ಬೋಧನೆಗಳೊಂದಿಗೆ ಭಾರತೀಯ ನಾಗರಿಕತೆಯ ಸಂಪರ್ಕಗಳನ್ನು ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರದ ಪ್ರಯತ್ನಗಳನ್ನು ಈ ಪ್ರದರ್ಶನ ಒತ್ತಿ ಹೇಳುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಔಷಧ ಜಾಗೃತಿ ಕೊಡುಗೆಗಳಲ್ಲಿ ಭಾರತ ಜಾಗತಿಕವಾಗಿ 8ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಭಾರತದ ಅಧಿಕೃತ ಔಷಧ ಮಾನದಂಡಗಳ ಪುಸ್ತಕ ಭಾರತೀಯ ಔಷಧಶಾಸ್ತ್ರ 2026ರ 10ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದ ಸಚಿವರು, ಭಾರತೀಯ ಔಷಧ ಶಾಸ್ತ್ರವನ್ನು ಈಗ 19 ಜಾಗತಿಕ ದಕ್ಷಿಣ ದೇಶಗಳಲ್ಲಿ ಗುರುತಿಸಲಾಗಿದೆ ಎಂದರು. ಹೊಸದಾಗಿ ಬಿಡುಗಡೆಯಾದ ವರದಿಯು 121 ಪ್ರಬಂಧ ಒಳಗೊಂಡಿದ್ದು, ಒಟ್ಟು ಪ್ರಬಂಧಗಳ ಸಂಖ್ಯೆಯನ್ನು 3340ಕ್ಕೆ ಹೆಚ್ಚಿಸಿದೆ. ಈ ಪ್ರಬಂಧದಲ್ಲಿ ರಕ್ತ ಘಟಕದ ಸಂಶೋಧನೆಯ ಕುರಿತು ಮಾಹಿತಿ ನೀಡಲಾಗಿದ್ದು, ಇಂಥ ಸಂಶೋಧನೆ ಮಾಡಿದ ಮೊದಲ ದೇಶ ಭಾರತವಾಗಿದೆ ಎಂದರು. ಮೊದಲ ಬಾರಿಗೆ ರಕ್ತ ಘಟಕಕ್ಕೆ ಸಂಬಂಧಿಸಿದಂತೆ 20 ಪ್ರಬಂಧಗಳನ್ನು ಈ ಪುಸ್ತಕದಲ್ಲಿ ಸೇರಿಸಲಾಗಿದ್ದು, ಇದರಿಂದ ರಕ್ತ ವರ್ಗಾವಣೆ, ಹಿಮೋಫಿಲಿಯಾ ಮತ್ತು ರಕ್ತಹೀನತೆಯಲ್ಲಿ ಅಧ್ಯಯನ ಮತ್ತು ಸಂಶೋಧನೆಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ.
ರಕ್ತಹೀನತೆ ಮುಕ್ತ ಭಾರತ ಮತ್ತು ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತವೆ ಎಂದು ಹೇಳಿದರು. को ध्यान में रखते हुए ग्लोबल सप्लाई चेन को भी हम ध्यान में रखते हुए ये फार्माकोपिया कमीशन के जो ये 10th एडिशन है इसने इन सब चीज़ों को इनकॉर्पोरेट करने का काम किया है. इसके लिए मैं विशेष करके आपको बधाई देना चाहता हूँ. ये जो नए मोनोग्राफ्स हैं इसका बहुत सीधा लाभ भारत को जो मिलने वाला है वो जो हमारा नेशनल ट्यूबरकुलोसिस एलिमिनेशन प्रोग्राम है उसमें यह बहुत वरदान सिद्ध होने वाला है. ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನಾ ಯೋಜನೆಯ 3ನೇ ಕಂತಿನಲ್ಲಿ 22 ಹೊಸ ಪ್ರಸ್ತಾವನೆಗಳಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಈ ಸಂಬಂಧ ದೆಹಲಿಯಲ್ಲಿಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅನುಮೋದನಾ ಪತ್ರ ವಿತರಿಸಿದರು. 41,863 ಕೋಟಿ ರೂಪಾಯಿಗಳ ಅಂದಾಜು ಹೂಡಿಕೆಯ ಅನುಮೋದನೆ ಇದಾಗಿದೆ. ಈ ಅನುಮೋದನೆಗಳು ಮೊಬೈಲ್ ಉತ್ಪಾದನೆ, ಟೆಲಿಕಾಂ, ಎಲೆಕ್ಟ್ರಾನಿಕ್ಸ್, ಆಟೋಮೋಟಿವ್ ಮತ್ತು ಐಟಿ ಹಾರ್ಡ್ವೇರ್ ಸೇರಿದಂತೆ 11 ವಿಭಾಗದ ಉತ್ಪಾದನೆಯನ್ನು ಒಳಗೊಂಡಿದೆ. ಈ ಯೋಜನೆಗಳು 2,58,000 ಕೋಟಿ ರೂಪಾಯಿ ಮೌಲ್ಯದ ಉತ್ಪಾದನೆಯನ್ನು ಉತ್ಪಾದಿಸುವ ಮತ್ತು ಸುಮಾರು 34,000 ನೇರ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆಯಿದೆ. ಇಂದು ಅಂಗೀಕರಿಸಲಾದ ಯೋಜನೆಗಳು ಕರ್ನಾಟಕ ಸೇರಿದಂತೆ ಆಂಧ್ರಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ 8 ರಾಜ್ಯಗಳಲ್ಲಿ ಹರಡಿವೆ. To set up PCB, this manufacturing plant right from the stamping, bonding and polishing in the Noida, Uttar Pradesh. Value chain for mobile manufacturing in the country. Making investment in Chittoor district. ಬಳಿಕ ಸಚಿವ ಅಶ್ವಿನಿ ವೈಷ್ಣವ್ ಎಲೆಕ್ಟ್ರಾನಿಕ್ಸ್ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಆತ್ಮನಿರ್ಭರ ಮಾಡಲು ಎಲೆಕ್ಟ್ರಾನಿಕ್ಸ್ ಘಟಕ ಉತ್ಪಾದನಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಭಾರತವನ್ನು ಎಲೆಕ್ಟ್ರಾನಿಕ್ ಉತ್ಪಾದನೆಗೆ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಇದಾಗಿದೆ ಎಂದರು. 2026ರ ಮೈಲಿಗಲ್ಲು ವರ್ಷವಾಗಲಿದೆ. ಈ ವರ್ಷದಲ್ಲಿ 4 ಘಟಕಗಳು ಅರೆವಾಹಕಗಳ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಲು ಸಿದ್ಧವಾಗಿವೆ. 4 ಸೆಮಿಕಂಡಕ್ಟರ್ ಘಟಕಗಳು ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. आपने जो रियल एग्जाम्पल दिया, आप गए फाइनेंस मिनिस्टर के पास, तब के यूपीए के फाइनेंस मिनिस्टर के पास, और आपने कहा कि हम हार्डवेयर यहां बनाना चाहते हैं, लेकिन यूपीए के फाइनेंस मिनिस्टर ने आपको बोला था हार्डवेयर भारत में नहीं बन सकता, करेक्ट? आज भारत सरकार प्रधानमंत्री जी से लेके फाइनेंस मिनिस्टर से लेके पूरा डिपार्टमेंट, नीति आयोग, हर कोई कमिटेड है भारत को प्रोडक्ट नेशन बनाने. ಭಯೋತ್ಪಾದನೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಬಗ್ಗೆ ಭಾರತಕ್ಕೆ ಚೆನ್ನಾಗಿ ತಿಳಿದಿದೆ ಮತ್ತು ತನ್ನ ರಕ್ಷಣೆಯನ್ನು ಅದು ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಯಾರೂ ನಿರ್ದೇಶಿಸಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಹೇಳಿದ್ದಾರೆ. ಚೆನ್ನೈನಲ್ಲಿ ನಡೆದ ಐಐಟಿ ಮದ್ರಾಸ್ ಟೆಕ್ನೋ ಎಂಟರ್ಟೈನ್ಮೆಂಟ್ ಉತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವರು ಭಾರತವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಗತ್ಯವಿರುವ ಎಲ್ಲವನ್ನೂ ಮಾಡುತ್ತದೆ ಎಂದರು. ಭಾರತವು ನಿರಂತರವಾಗಿ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಎದುರಿಸುತ್ತಿದೆ. ಇದು 2 ದೇಶಗಳ ನಡುವಿನ ಸದ್ಭಾವನೆಯನ್ನು ದುರ್ಬಲಗೊಳಿಸುವ ಜೊತೆಗೆ ನೀರು ಹಂಚಿಕೆ ವ್ಯವಸ್ಥೆಗಳಂತಹ ಪ್ರಯೋಜನಗಳನ್ನು ರದ್ದುಗೊಳಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದರು. ಹಿಂಸೆಯೊಂದಿಗೆ ಸಹಬಾಳ್ವೆ ನಡೆಸಲು ಸಾಧ್ಯವಿಲ್ಲ ಎನ್ನುವ ತತ್ವವನ್ನು ಭಾರತ ನಂಬುತ್ತದೆ. ಏಕೆಂದರೆ ಭಾರತದ ಘೋಷವಾಕ್ಯವು ವಸುದೈವ ಕುಟುಂಬಕಂ ಆಗಿದೆ. ಭಾರತೀಯ ವಿದೇಶಾಂಗ ನೀತಿಯು ಜಗತ್ತನ್ನು ಒಂದು ಕುಟುಂಬವಾಗಿ ನೋಡುತ್ತದೆ ಮತ್ತು ರಾಷ್ಟ್ರೀಯ ಸಾಮರ್ಥ್ಯಗಳು ಮತ್ತು ಪಾಲುದಾರಿಕೆಗಳ ಮೂಲಕ ಸಮಸ್ಯೆ ಪರಿಹಾರದ ಮೇಲೆ ಕೇಂದ್ರೀಕರಿಸುತ್ತದೆ ಎಂದರು. ಬಾಂಗ್ಲಾದೇಶದ ಕುರಿತು ಮಾತನಾಡಿದ ಸಚಿವರು ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಅಂತ್ಯಕ್ರಿಯೆಗಾಗಿ ಢಾಕಾಗೆ ಇತ್ತೀಚೆಗೆ ಭೇಟಿ ನೀಡಿದ್ದನ್ನು ಉಲ್ಲೇಖಿಸಿದರು. ಭಾರತವು ಸ್ಥಿರ ನೆರೆಹೊರೆಯವರನ್ನು ಬೆಂಬಲಿಸುತ್ತದೆ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆಯು ಅದರ ಚುನಾವಣಾ ಅವಧಿಯಲ್ಲಿ ಬಾಂಗ್ಲಾದೇಶ ಸೇರಿದಂತೆ ಪ್ರದೇಶಕ್ಕೆ ಪ್ರಯೋಜನಕಾರಿಯಾದ ಏರುತ್ತಿರುವ ಅಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. Wherever actually the sense of good neighborliness, I think you have seen India invest, India help,
India's share. So, we were talking about the COVID. Most of our neighbors got their first shipment of vaccines from India. Again, when our vaccination program was still going on. ಭಾರತದ ಸುಧಾರಣಾ ಪ್ರಯಾಣ ತಂತ್ರಜ್ಞಾನದಿಂದ ನಡೆಸಲ್ಪಡುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ತಮ್ಮ ಸಚಿವಾಲಯದ ವರ್ಷಾಂತ್ಯದ ಸಾಧನೆ ಕುರಿತು ಮಾಹಿತಿ ನೀಡಿದ ಅವರು 2014ರಿಂದ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ಸಂಶೋಧನೆ, ಅಭಿವೃದ್ಧಿ ಮತ್ತು ನಾವೀನ್ಯತೆಯನ್ನು ಹೆಚ್ಚಿಸಲು 1 ಲಕ್ಷ ಕೋಟಿ ರೂಪಾಯಿಗಳ ನಿಧಿ ಸ್ಥಾಪಿಸಿದೆ. ಈ ನಿಧಿ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಖಾಸಗಿ ವಲಯದ ಹೂಡಿಕೆ ಹೆಚ್ಚಿಸಲು ಮತ್ತು ಭಾರತವನ್ನು ಜಾಗತಿಕವಾಗಿ ಆಳವಾದ ತಂತ್ರಜ್ಞಾನದ ನಾಯಕನನ್ನಾಗಿ ಇರಿಸಲು ವಿನ್ಯಾಸಗೊಳಿಸಲಿದೆ ಎಂದು ಹೇಳಿದರು. ಈ ನಿಧಿಯನ್ನು ಅನುಸಂಧಾನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ, ಎಎನ್ಆರ್ಎಫ್, ಪರ್ಯಾಯ ಹೂಡಿಕೆ, ಎಐಎಫ್, ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ, ಟಿಡಿಬಿ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮ ಸಂಶೋಧನಾ ಸಹಾಯ ಮಂಡಳಿಯು ನಿರ್ವಹಿಸುತ್ತದೆ. ಈ ಮೂಲಕ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕ್ರಾಂತಿ ಮಾಡಲಾಗುತ್ತಿದೆ ಎಂದರು. ಭಾರತದಲ್ಲಿ ತಂತ್ರಜ್ಞಾನ ಕ್ಷೇತ್ರವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಖಾಸಗಿ ವಲಯವನ್ನು ಬೆಂಬಲಿಸುವ ಯೋಜನೆ ರೂಪಿಸಲಾಗಿದೆ. ಈ ಮೂಲಕ ಖಾಸಗಿ ವಲಯ ಬೆಂಬಲಿಸುವ ಮೊದಲ ಸರ್ಕಾರ ಎಂದು ಎನಿಸಿಕೊಂಡಿದೆ ಎಂದು ಹೇಳಿದರು. Trust, it will be philanthropy, because that culture didn't exist hitherto in this country. So the non-government sources will take over gradually the growth story of this country. So that is going to be one. National Quantum Mission, of course, important, because unlike in the past where we were entering into a new domain 10-15 years later than the other countries, like it happened in case of IT, it's now we are among the 3-4 elite nations in quantum mission. And at the same time, as he was mentioning, for the benefit of the common citizens, the students, beautiful programs like NITI, like National Initiative for Developing and Harnessing Innovations, and also with the whole of government approach, the DST department has also found its outreach in the universities and the lesser institutions, as I said, which were not getting the kind of funds that they often looked for, and they complained that the ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಈ ವೇಳೆ ಅರಣ್ಯ ಮತ್ತು ವನ್ಯಜೀವಿ ಸಚಿವ ಈಶ್ವರ್ ಬಿ ಖಂಡ್ರೆ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್, ಅರಣ್ಯ ಮತ್ತು ವನ್ಯಜೀವಿ ಇಲಾಖೆ ರಾಯಭಾರಿ ಅನಿಲ್ ಕುಂಬ್ಳೆ ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಫಾರಿಗೆ ಅನುಮತಿ ನೀಡುವ ಹಾಗೂ ಅರಣ್ಯ ಪ್ರವಾಸೋದ್ಯಮದಿಂದ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಪರಿಣಿತರನ್ನು ಒಳಗೊಂಡ ತಾಂತ್ರಿಕ ಸಮಿತಿ ರಚಿಸಿ ಅಭಿಪ್ರಾಯ ಪಡೆಯುವಂತೆ ಸಭೆಯಲ್ಲಿ ಸೂಚನೆ ನೀಡಿದರು. ಇದಕ್ಕೂ ಮುನ್ನ ಈಶ್ವರ್ ಬಿ ಖಂಡ್ರೆ ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅರಣ್ಯದ ಪ್ರಾಣಿಗಳಿಗೆ ಸಫಾರಿಯಿಂದ ತೊಂದರೆಯಾಗುತ್ತಿದ್ದು ಕಾಡಿನಿಂದ ಹೊರಗೆ ಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಫಾರಿ ನಿರ್ಬಂಧಿಸಿ ಆದೇಶಿಸಲಾಗಿದ್ದು ಮತ್ತೆ ಪುನರಾರಂಭಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದರು. ಸಫಾರಿ ನಿರ್ಬಂಧಿಸಿರುವ ಕಾರಣಕ್ಕೆ ಅದರ ಮೇಲೆ ಅವಲಂಬಿತವಾಗಿರುವ ಸ್ಥಳೀಯರು ಉದ್ಯೋಗ ವಂಚಿತರಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಬೆಂಗಳೂರಿನ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಆಯೋಜಿಸಿರುವ ರಾಷ್ಟ್ರೀಯ ಕೈಮಗ್ಗ ಮೇಳವನ್ನು ಜವಳಿ, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಎಸ್ ಪಾಟೀಲ್ ಚಾಲನೆ ನೀಡಿದರು. ಶಾಸಕ ಕೆ ಗೋಪಾಲಯ್ಯ, ಎಂಎಸ್ಎಂಇ, ಗಣಿ, ಸಕ್ಕರೆ ಮತ್ತು ಜವಳಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮಟ್ಟದ ಕೈಮಗ್ಗ ಮೇಳ ಇಂದಿನಿಂದ ಜನವರಿ 15ರವರೆಗೆ ನಡೆಯಲಿದ್ದು ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ನೇಕಾರರು ವಿವಿಧ ಬಟ್ಟೆಗಳು, ಕರಕುಶಲ ವಸ್ತುಗಳನ್ನು ಪ್ರದರ್ಶನದಲ್ಲಿಟ್ಟಿದ್ದಾರೆ. ಮಾಡಿರ್ತಕ್ಕಂಥ ಕರೆ ಕಂಬಳಿ, ಇದು ಬಿಳಿ ಕಂಬಳಿ ಕಡಗ ಇದೆ. ಸಚಿವ ಶಿವಾನಂದ ಎಸ್ ಪಾಟೀಲ್, ಕೌಶಲ್ಯಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ಮೇಳ ಆಯೋಜಿಸಲಾಗಿದೆ.
ಕೈಮಗ್ಗಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು, ನೇಕಾರರಿಗೆ ನೀಡುತ್ತಿದ್ದ ಸಹಾಯಧನವನ್ನು 2,000ರಿಂದ 5,000ಕ್ಕೆ ಏರಿಕೆ ಮಾಡಲಾಗಿದ್ದು, ಮುಂದೆ ಮತ್ತಷ್ಟು ಏರಿಕೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದರು. ಇನ್ನೂ ಹೆಚ್ಚಿಗೆ ನೇಕಾರರಿಗೆ ಸರ್ಕಾರ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ 190% ಸಬ್ಸಿಡಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಜಾರಿಯಲ್ಲಿದ್ದೀವಿ. ಕೆ ಗೋಪಾಲಯ್ಯ, ಕೈಮಗ್ಗಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಕೈಮಗ್ಗ ಉತ್ಪನ್ನಗಳ ಬಗ್ಗೆ ಮತ್ತಷ್ಟು ಪ್ರಚಾರದ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ವಿಶೇಷವಾಗಿ ಕೈಮಗ್ಗಕ್ಕೆ ಅದು ಲಸಿಕೆ ಹೋಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಎಲ್ಲರೂ ನಾವು ಸಹಕಾರ, ನಾನು ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಕ್ಷೇತ್ರದ ಶಾಸಕನಾಗಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾನೆ. ಕೈಮಗ್ಗ ಮಾಲೀಕ ರವೀಂದ್ರ, ಕೈಮಗ್ಗಗಳ ಬಗ್ಗೆ ಸರ್ಕಾರ ಮತ್ತಷ್ಟು ಪ್ರಚಾರ ಮಾಡಿದರೆ ನೇಕಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಈ ಜಿಐಗೊಳಪಟ್ಟಿರೋದ್ರಿಂದ ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಬಂದಿಲ್ಲ. ಜಿಐದು ಇದು ಪ್ರಚಾರ ಮಾಡಲಿಕ್ಕೆ ಸರ್ಕಾರ ಮುಂದಾದರೆ ನಮಗೆ ಕೈಮಗ್ಗದ ನೇಕಾರರು ಸ್ವಲ್ಪ ಮುಂದುವರಿಯೋಕ್ಕೆ ಚಾನ್ಸಸ್ ಇದೆ. ಆದಷ್ಟು ಬೇಗ ಸರ್ಕಾರದಿಂದ ಇದಕ್ಕೊಂದು ಫಂಡ್ ರಿಲೀಸ್ ಮಾಡಿ. ಮತ್ತೊಬ್ಬ ಮಾಲೀಕರು, ಇತ್ತೀಚೆಗೆ ರೇಷ್ಮೆ ಜರಿಯ ಬೆಲೆ ಏರಿಕೆಯಾಗುತ್ತಿದೆ, ಇದನ್ನು ಕಡಿಮೆ ಮಾಡುವ ಕಡೆ ಸರ್ಕಾರ ಗಮನ ಹರಿಸಬೇಕು ಎಂದರು. ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಈ ರೇಷ್ಮೆಗಳು ಏರುಪೇರಾಗ್ತಾ ಇದೆ. ಗ್ರಾಹಕರಿಗೆ ಸ್ವಲ್ಪ ಕಮ್ಮಿ ಬೆಲೆಗಳಿಗೆ ಕೇಳ್ತಾರೆ. ಅದರಿಂದ ನಾವು ರೇಷ್ಮೆ ಬೆಲೆಗಳು ಹೆಚ್ಚಾಗಿ ಹೋಗ್ಬಿಟ್ರೆ ಜರಿ ಬೆಲೆಗಳು ಹೆಚ್ಚಾಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡಿ ಸರ್ಕಾರ ಏನಾದರೂ ಮಾಡಿ ಅದು ಒಂದು ರೀಸನಬಲ್ ರೇಟ್ಗಳಿಗೆ ನಮಗೆ ಒದಗಿಸ್ಬೇಕು ನೇಕಾರರಿಗೆ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಇದರಿಂದಾಗಿ ಮೆಕ್ಕೆಜೋಳ ಬೆಳೆದ ರೈತರು ಕಂಗಾಲಾಗುವಂತಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ತೆರೆಯದ ಹಿನ್ನೆಲೆಯಲ್ಲಿ ರೈತರು ಪ್ರತಿ ಕ್ವಿಂಟಾಲ್ಗೆ 400ರಿಂದ 500 ರೂಪಾಯಿ ನಷ್ಟ ಅನುಭವಿಸುತ್ತಿದ್ದಾರೆ. ರೈತರ ಶ್ರಮದ ಫಲ ದಲ್ಲಾಳಿಗಳ ಪಾಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ರೈತರ ನೆರವಿಗೆ ಧಾವಿಸಬೇಕು. ಇಲ್ಲದಿದ್ದರೆ ಮೆಕ್ಕೆಜೋಳ ಬೆಳೆಗಾರರು ಸಮಸ್ಯೆ ಎದುರಿಸುವಂತಾಗಲಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು, ಜನಸಾಮಾನ್ಯರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅರುಣ್ ಶಹಪೂರ ವಿಜಯಪುರದಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಉಳಿಸಿಕೊಳ್ಳುವುದು ಹಾಗೂ ಪಡೆಯುವುದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರತರಾಗಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮಾದಕ ವಸ್ತು ತಯಾರಿಕಾ ಘಟಕಗಳು ಪತ್ತೆಯಾಗುತ್ತಿದ್ದರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದರು. ಮಾದಕ ವಸ್ತು ಯುವ ಪೀಳಿಗೆಯನ್ನು ದಾರಿ ತಪ್ಪಿಸುತ್ತಿದೆ. ಇಂತಹ ಚಟುವಟಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು. ಖಾತರಿ ಯೋಜನೆಯ ಹೆಸರಿನಲ್ಲಿ ಜನರನ್ನು ದಿಕ್ಕು ತಪ್ಪಿಸುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ನಮ್ಮೊಳಗ ಫ್ಯಾಕ್ಟರಿ ಇರೋದು ಪತ್ತೆ ಹಚ್ತಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಈ ವೈಫಲ್ಯದ ಮೇಲೆ ಇರುವಂತ ಕೈ ಯಾರ್ದು? ಪೊಲೀಸರನ್ನ ಇಡೀ ದೇಶದೊಳಗನೆ ಬಹಳ ಒಂದು ದಕ್ಷತೆಯ ಅತ್ಯಂತ ಚಾಣಾಕ್ಷ ಪೊಲೀಸ್ ಪಡೆಯನ್ನ ಕರ್ನಾಟಕ ಹೊಂದಿದೆ. ಆಯ್ತು, ಪೊಲೀಸ್ ವ್ಯವಸ್ಥೆ ಹಿಂಗಿದೆ, ಗೃಹ ಸಚಿವರ ವೈಫಲ್ಯ ಬಹಳ ಸ್ಪಷ್ಟವಾಗಿದೆ. ಆದ್ರೆ ನನ್ನೊಂದು ಪ್ರಶ್ನೆ ಅದ, ಇಷ್ಟೆಲ್ಲ ಆಗುತ್ತನ ರಾಜ್ಯದ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಮೈಸೂರು ಮುಖ್ಯಮಂತ್ರಿಗಳ ತವರೂರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮ ತವರೂರೊಳಗ ಒಂದು ಫ್ಯಾಕ್ಟ್ರಿನೇ ಬಂದದ. ಫ್ಯಾಕ್ಟ್ರಿ ಕಿಮ್ಮತ್ ಎಷ್ಟು ಅನ್ನೋದು ಎಲ್ಲರೂ ಚರ್ಚೆ ಆಗಿದ್ದು ನೋಡಿರಿ ನೀವು. ಸರ್, ಫ್ಯಾಕ್ಟ್ರಿ ಕಿಮ್ಮತ್ ಎಷ್ಟು? ಫ್ಯಾಕ್ಟ್ರಿ ಹಾಕುತ್ತಾನ ಈ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಮುಖ್ಯಮಂತ್ರಿಗಳ ನಿಮ್ ಕೈಯಲ್ಲಿರೋದು ಉತ್ತರ ಕೊಡಿ ಫಸ್ಟ್ ಈ ರಾಜ್ಯಕ್ಕೆ. ಇವತ್ತು ಮೈಸೂರಿನಾಗ ಸಿಗ್ತದ, ಬೆಂಗಳೂರಿನಾಗ ರಾಜಧಾನಿಗಳ 3 ಡ್ರಗ್ಸ್ ಫ್ಯಾಕ್ಟ್ರಿ ಸಿಗ್ತದ. ಈ ಡ್ರಗ್ಸ್ ಫ್ಯಾಕ್ಟ್ರಿಯಿಂದ ಇಡೀ ದೇಶಾದ್ಯಂತ ಡ್ರಗ್ಸ್ ಸಪ್ಲೈ ಆಗ್ತದ. ಕಾಟಾಚಾರಕ್ಕೆ 3 ಮಂದಿಗೆ ಇವ್ರು ಸಸ್ಪೆಂಡ್ ಮಾಡ್ತಾರೆ ಸರ್.
ಕೋಲಾರದಲ್ಲಿಂದು ಆಯೋಜಿಸಿದ್ದ ಅಗ್ರಿ ವೋಲ್ಟಾಯಿಕ್ಸ್ ರೈತರ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಕುಮಾರಸ್ವಾಮಿ ಉದ್ಘಾಟಿಸಿದರು. ಹಿರಿಯ ವಿಜ್ಞಾನಿಗಳಾದ ಶಿವಾನಂದ ಹೊಂಗಲ್, ಡಾ ಶಶಿಧರ್, ಡಾ ಅನಿಲ್ ಕುಮಾರ್, ಡಾ ಮೀರಾ ಸುಧಾಕರ್, ಡಾ ನಾಚೇಗೌಡ, ಇಲಾಖೆಯ ಸಿಬ್ಬಂದಿ, ಪ್ರಗತಿಪರ ರೈತರು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೈತರ ಜಮೀನಿನಲ್ಲಿ ಸೌರಶಕ್ತಿ ಜೊತೆಗೆ ಬೆಳೆ ಬೆಳೆಯುವ ಅಗ್ರಿ ವೋಲ್ಟಾಯಿಕ್ಸ್ ವಿನೂತನ ಪದ್ಧತಿ ಕುರಿತು ಕೃಷಿ ವಿಜ್ಞಾನಿಗಳು ಮತ್ತು ರೈತರಿಗೆ ಮಾಹಿತಿ ನೀಡಲಾಯಿತು. ಈ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ರೈತರಿಗೆ ಬೆಳೆಗಳಿಗೆ 20% ನೀರು ಉಳಿತಾಯವಾಗುವ ಜೊತೆಗೆ ಆದಾಯ ದುಪ್ಪಟ್ಟುಗೊಳಿಸುವ ಉದ್ದೇಶವನ್ನು ತೋಟಗಾರಿಕಾ ಇಲಾಖೆ ಹೊಂದಿದೆ. ದೂರದರ್ಶನದೊಂದಿಗೆ ಹಿರಿಯ ವಿಜ್ಞಾನಿ ಡಾ ಶಿವಾನಂದ ಹೊಂಗಲ್, ಅಗ್ರಿ ವೋಲ್ಟಾಯಿಕ್ಸ್ ಅತ್ಯುತ್ತಮ ಯೋಜನೆಯಾಗಿದ್ದು ಇದರ ಅಳವಡಿಕೆಗಾಗಿ ರೈತರಿಗೆ ಸರ್ಕಾರ ಸಹಾಯಧನ ನೀಡಿದರೆ ಹೆಚ್ಚಿನ ಜನ ಇದರ ಸದ್ಬಳಕೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಇದು ಇನ್ನು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಪ್ರಾರಂಭದಲ್ಲಿ PM ಕುಸುಮ್ ಅಂತ ಯೋಜನೆಯಲ್ಲಿ ನಾವು ನಮ್ಮ ಪಂಪ್ ಸೆಟ್ಗಳಿಗೆ ಮತ್ತೊಂದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಒಂದು ಅವಕಾಶವನ್ನು ಈಗ ಆಲ್ರೆಡಿ ಸರ್ಕಾರ ಮಾಡಿಕೊಟ್ಟಿದೆ. ಇನ್ನು ಮುಂದೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಲ್ಲಿ ರೈತ ಬಾಂಧವರು ಮುಂದೆ ಬಂದು ಇದನ್ನು ಅಳವಡಿಸಿಕೊಳ್ತಾರೆ. ಹವಾಮಾನ, ಪರಿಸರ ಮತ್ತು ಸುಸ್ಥಿರ ವಲಯದ ಹಿರಿಯ ಸಹಾಯಕರಾದ ಭವ್ಯ ಕಾರ್ಯಾಗಾರದಲ್ಲಿ ರೈತರು ಮತ್ತು ಕೃಷಿ ವಿಜ್ಞಾನಿಗಳಿಗೆ ಅಗ್ರಿ ವೋಲ್ಟಾಯಿಕ್ಸ್ ಕುರಿತು ಮಾಹಿತಿ ನೀಡಲಾಗಿದ್ದು, ಇದರ ಅಳವಡಿಕೆಯಿಂದ ರೈತರು ಸೌರಶಕ್ತಿ ಉತ್ಪಾದನೆ ಜೊತೆಗೆ ಬೆಳೆಯಿಂದಲೂ ಆದಾಯ ಗಳಿಸಬಹುದು ಎಂದು ಮಾಹಿತಿ ನೀಡಿದರು. ಗ್ರೀನ್ ಎನರ್ಜಿ ಅಂದ್ರೆ ಸೋಲಾರ್ ಇಂದ ಬರ್ಬೋದು ಅಥವಾ ವಿಂಡ್ ಇಂದ ಬರ್ಬೋದು, ಆ ತರ ಎನರ್ಜಿ. ಬಟ್ ಬರೀ ಅದನ್ನ ಇನ್ಸ್ಟಾಲ್ ಮಾಡಿದಾಗ, ಬರೀ ಸೋಲಾರ್ ಪ್ಯಾನಲ್ ನ ಇನ್ಸ್ಟಾಲ್ ಮಾಡಿದಾಗ ಫುಡ್ ಪ್ರೊಡಕ್ಷನ್ ಗೆ ಎಫೆಕ್ಟ್ ಆಗುತ್ತೆ. ಆದ್ರೆ ಈ ಅಗ್ರಿ ವೋಲ್ಟಾಯಿಕ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಸೌರ ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆಹಾರದ ಉತ್ಪಾದನೆಯನ್ನು ಕೂಡ ಮಾಡಬಹುದು. ದಾವಣಗೆರೆಯಲ್ಲಿಂದು ನಿಮ್ಮ ಹಕ್ಕು ನಿಮ್ಮ ಧ್ವನಿ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯೆ ಅಪರ್ಣಾ ಎಂ ಹೊಳ್ಳ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಕೊಟ್ರೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಾನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅಪರ್ಣಾ ಎಂ ಹೊಳ್ಳ, ಬಾಲ್ಯ ವಿವಾಹ ತಡೆಯುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಗಮನಕ್ಕೆ ಬಂದರೆ ತಕ್ಷಣ ಸಹಾಯವಾಣಿ 1098 ಅಥವಾ 102ಕ್ಕೆ ಕರೆ ಮಾಡಿ ತಿಳಿಸಬೇಕು. ಮಾಹಿತಿ ನೀಡಿದವರ ಗೌಪ್ಯತೆ ಕಾಪಾಡಲಾಗುವುದು ಎಂದರು. ನಿಮ್ಮ ಹೆಸರನ್ನ ಟೋಟಲಿ ಯಾರಿಗೂ ಏನು ಅಂತಂದ್ರೆ ಗೌಪ್ಯತೆಯನ್ನು ಇಟ್ಕೊಂಡು ಅದನ್ನ ಯಾರಿಗೂ ಹೇಳೋದಿಲ್ಲ. ಆದ್ರೆ ಆ ಮಗುವಿನ ಒಂದು ಜೀವನ ಸುಧಾರಿಸ್ಲಿಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ನೀವೆಲ್ಲರೂ ಏನ್ ಮಾಡ್ಬೇಕು, ಎಲ್ಲೇ ಒಂದು ಬಾಲ್ಯ ವಿವಾಹ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಿರಲ್ಲ. ಉಮಾ ಪ್ರಶಾಂತ್, ಇತ್ತೀಚೆಗೆ ಮಕ್ಕಳು ಮೊಬೈಲ್ಗೆ ಆಕರ್ಷಿತರಾಗಿ ವಿದ್ಯಾಭ್ಯಾಸ ಮೊಟಕುಗೊಳಿಸುತ್ತಿದ್ದಾರೆ. ಕೆಲ ಮಕ್ಕಳನ್ನು ಪೋಷಕರೇ ಶಾಲೆ ಬಿಡಿಸಿ ಕೂಲಿಗೆ ಕರೆದೊಯ್ಯುತ್ತಿದ್ದಾರೆ. ಅಂತಹವರ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಗವಿಮಠ ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಮಹತ್ವ ಪಡೆದುಕೊಳ್ಳುತ್ತಿದ್ದು, ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ತೆಪ್ಪೋತ್ಸವ ನಡೆಯಿತು. ಗವಿಮಠದ ಆವರಣದಲ್ಲಿರುವ ಕೆರೆಯಲ್ಲಿ ನಡೆದ ತೆಪ್ಪೋತ್ಸವವನ್ನು ಅಸಂಖ್ಯಾತ ಭಕ್ತರು ಕಣ್ತುಂಬಿಕೊಂಡರು. ಜೊತೆಗೆ ಗಾಯಕಿ ಶಿವಾನಿ ಶಿವದಾಸ ಸ್ವಾಮಿ ತಂಡದಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು.
ದೂರದರ್ಶನದೊಂದಿಗೆ ಭಕ್ತರಾದ ಕಸ್ತೂರಿ ಗದಗದಿಂದ ತೆಪ್ಪೋತ್ಸವ ವೀಕ್ಷಿಸಲು ಆಗಮಿಸಿದ್ದೆವು. ತೆಪ್ಪೋತ್ಸವ ನೋಡಿ ಖುಷಿಯಾಯಿತು ಎಂದು ಸಂತಸ ಹಂಚಿಕೊಂಡರು. ನಾವು ಗದಗ್ನವರು ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ರಿ, ಅಷ್ಟು ಚೆನ್ನಾಗಿ ಬರ್ತ್ರಿ ಇದು ತೆಪ್ಪೋತ್ಸವ. ನಮ್ಮ ಮಕ್ಕಳೆಲ್ಲ ಕೂಡಿ ನಾವು ಬರ್ತೀವಿ ನೋಡಕ್ಕೆ. ಆಮೇಲೆ ಇಲ್ಲಿ ಪ್ರಸಾದ ಎಲ್ಲಾ ಇರುತ್ತ್ರಿ. ಬಂದವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರಿ ಸ್ವಾಮಿಯವರು. ಇದ ಫಸ್ಟ್ ರೀ, ಎಲ್ಲೂ ನೋಡಿಲ್ರಿ ಇಂತ ಇದು ನೋಟ ಇದೆ ಫಸ್ಟ್ ನೋಡ್ರಿ, ಕೊಪ್ಪಳದಲ್ಲೇ ನೋಡಿದ್ದು. ಮತ್ತೋರ್ವ ಭಕ್ತರಾದ ಸೌಮ್ಯ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿಯಾಗಿರುವ ಗವಿಮಠದ ಜಾತ್ರಾ ಮಹೋತ್ಸವದಲ್ಲಿ ನಡೆದ ತೆಪ್ಪೋತ್ಸವ ಸಂಗೀತ ಕಾರ್ಯಕ್ರಮ ಗಂಗಾರತಿಯನ್ನು ವೀಕ್ಷಿಸಿ ಸಂತಸವಾಯಿತು ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ನಾವು ಇದನ್ನ ತುಂಬಾ ದೂರದಲ್ಲಿ ಅಂದ್ರೆ ನಾವು ಇದನ್ನೆಲ್ಲ ನೋಡ್ಬೇಕಾಗಿರೋದು ನಮ್ಮ ಕೊಪ್ಪಳದಲ್ಲಿ ನೋಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಇವೆಲ್ಲ ನೋಡೋದಕ್ಕೆ ಕಾಶಿನಲ್ಲಿ ಮಾತ್ರ ನಮ್ಗೆ ಅವಕಾಶ ಇತ್ತು. ಈಗ ನಮ್ಮ ಕೊಪ್ಪಳದಲ್ಲೇನೆ ಕಾಶಿ ತಂದಿದ್ದಾರೆ. ಇದ್ರ ಬಗ್ಗೆ ನಾವು ತುಂಬಾ ಸಂತೋಷ ಪಟ್ಟಿದೀವಿ. ಮತ್ತೋರ್ವ ಭಕ್ತರಾದ ಶಿಲ್ಪ ಕಾಶಿಯ ವಾರಣಾಸಿಯಲ್ಲಿ ನಡೆಯುವ ರೀತಿಯಲ್ಲೇ ಗಂಗಾರತಿ ನಡೆಸಲಾಯಿತು. ಜೊತೆಗೆ ಸಂಗೀತ ಕಾರ್ಯಕ್ರಮ ಭಕ್ತರನ್ನು ಆಕರ್ಷಿಸಿತು ಎಂದರು. ಇಲ್ಲೇ ದರ್ಶನ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ಮತ್ತೆ ಪ್ರತಿ ಸರ್ತಿ ಸಂಗೀತಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಅಜ್ಜವರು. ಸೊ ಸಂಗೀತ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಕಲಾವಿದರನ್ನ ಕರ್ಕೊಂಡು ಬಂದು ಭಕ್ತಿ ಸಂಗೀತ ಕೂಡ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ನಮ್ಗೆ ತೆಪ್ಪೋತ್ಸವ ಅನ್ನೋದು ತುಂಬಾ ವಿಶೇಷ. ಭರತ್ ಗವಿಮಠದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಕುಟುಂಬ ಸಮೇತರಾಗಿ ಆಗಮಿಸಿದ್ದು ಖುಷಿಯಾಯಿತು ಎಂದು ಮಾಹಿತಿ ನೀಡಿದರು. ಹಾಲ್ಡೇನು ಬಂದಿದೆ, ಅದರಿಂದಾಗಿ ನಮ್ಗೆ ಅನುಕೂಲ ಆಯ್ತು ಬರಕ್ಕೆ. ಮತ್ತೆ ಇಲ್ಲಿ ಇವ್ರ ಕೊಪ್ಪಳದ ತೆಪ್ಪೋತ್ಸವ ನಾವೆಲ್ಲಿ ನೋಡಿಲ್ಲ, ಇದೇ ನೋಡಿರೋದು. ಆದ್ರೆ ಈ ತರ ಎಲ್ಲಿ ನೋಡಿಲ್ಲ, ಇದೇ ಚೆನ್ನಾಗಿರೋದ, ವಂಡರ್ಫುಲ್. ಸಲ್ಮಾ ಕೊಪ್ಪಳ ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಇಲ್ಲಿನ ಗಂಗಾರತಿ ತೆಪ್ಪೋತ್ಸವ ಸಂಗೀತ ಕಾರ್ಯಕ್ರಮಗಳು ಮನಸ್ಸಿಗೆ ಮುದ ನೀಡಿದವು ಎಂದು ತಿಳಿಸಿದರು. ಆ ದೀಪಗಳನ್ನ ನೋಡೋಕೆ ಕಣ್ ಸಾಲದು, ಅಷ್ಟು ವಂಡರ್ಫುಲ್ ಆಗಿತ್ತು. ತುಂಬಾ ಚೆನ್ನಾಗ್ ಅನಿಸ್ತು. ಜಾತ್ರೆ ಅಂದ್ಮೇಲೆ ಈ ತರ ಎಲ್ಲ ಖುಷಿಯಿಂದ ಫ್ರೆಂಡ್ಸ್ ಜೋಡಿ ಅಡ್ಡಾಡೋದೆಲ್ಲ ಒಂಥರ ವಂಡರ್ಫುಲ್ ಅನಿಸ್ತು. ಥ್ಯಾಂಕ್ ಯು. ಈಗ ಹವಾವರ್ತಮಾನ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ದುರ್ಬಲ. ದಕ್ಷಿಣ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 14 ಡಿಗ್ರಿ ಸೆಲ್ಸಿಯಸ್ ದಾಖಲು. ಮುನ್ಸೂಚನೆಯಂತೆ ರಾಜ್ಯದಲ್ಲಿ 7 ದಿನಗಳ ಕಾಲ ಒಣಹವೆ, ಹಲವು ಜಿಲ್ಲೆಗಳಲ್ಲಿ ಹಗುರ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಬೆಳಗಿನ ವೇಳೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 28 ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾಲು ಮಹತ್ವದ್ದು, ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅವಶ್ಯ. ಸಿಪಿ ರಾಧಾಕೃಷ್ಣನ್. ಆರೋಗ್ಯ ಜಾಗೃತಿಯಲ್ಲಿ ದೇಶ ಮುಂಚೂಣಿ, ಭಾರತೀಯ ಔಷಧಿಗಳಿಗೆ ಜಾಗತಿಕ ಮನ್ನಣೆ. ಸಚಿವ ಜೆಪಿ ನಡ್ಡಾ. ಅರಣ್ಯ ಪ್ರದೇಶದಲ್ಲಿ ಸಫಾರಿ ಹಿನ್ನೆಲೆ, ಸಚಿವರು ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಹಾಗೂ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುವುದು ಅಗತ್ಯ, ರೈತರ ಹಿತ ಕಾಪಾಡಲು ಆರ್ ಅಶೋಕ ಒತ್ತಾಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.